ನಾವೆಲ್ಲ ಕೇಳ್ತಾ ಬಂದಿದ್ದೀವಿ, ಎಲ್ಲಿ ದುಡ್ಡಿರತ್ತೋ, ಎಲ್ಲಿ ಪವರ್ ಇರುತ್ತೋ ಅಲ್ಲಿ ಸುತ್ತಮುತ್ತ ಕೆಲವುದು ಮಾಫಿಯಾ ಅಂತಲೂ ಬಂದ್ಬಿಡುತ್ತೆ. ಸೊ ಇಸ್ ಇಟ್ ಟ್ರೂ ದ್ಯಾಟ್ ರಿಯಲ್ ಎಸ್ಟೇಟ್ ಆಲ್ಸೋ ಹ್ಯಾಸ್ ಅ ಪ್ಯಾರಲಲ್ ವರ್ಲ್ಡ್ ವೇರ್ ಒಂದು ಹೋಲ್ಡ್ ಇರಬೇಕು, ಇಲ್ಲ ಅಂದರೆ ಎಲ್ಲ ಕಿರಿಕ್ಗಳು ಯಾರಂದ್ರೆ ನಂಗೆ ಬಂದು ದುಡ್ಡು ಎಷ್ಟು ಕೊಡಬೇಕು ಇಷ್ಟು ಕೊಡಬೇಕು ಅಲ್ಲ, ನಿಜಾನ? ಮಾಫಿಯಾ, ನಾನು I don't have much comments about it. Mafia ಅನ್ನೋದು I don't know how to define it. ಬಟ್ ಏನಂದರೆ ಹೌ ಡು ವಿ ಕಮ್ ಅಕ್ರಾಸ್ ಇಟ್ ಅಂದರೆ, ಎಸ್ ನಮಗೆ ಅಲ್ಲಿ ಯಾರು ಓನರ್ಸಿಂದ ನಾವು ತೊಗೊತೀವಲ್ಲ ಅದು ನಮಗೆ ಕ್ಲಾರಿಟಿ ಇರಬೇಕು, ನಮ್ಮ ಮೈಂಡಲ್ಲಿ ಕ್ಲಾರಿಟಿ ಇರಬೇಕು. ಆಯಿತು ಇವ್ರ ಜೊತೆ ಡೀಲ್ ಮಾಡ್ತಾ ಇದ್ದೀವಿ ಅಂದರೆ, ಇವಾಗ ಸಪೋಸ್ ಫಾರ್ಮ್ ಲ್ಯಾಂಡ್ಸ್ ಆರ್ ಅಗ್ರಿಕಲ್ಚರಲ್ ಲ್ಯಾಂಡ್ಸ್ ತೊಗೊತಾ ಇದ್ದರೆ ಡೈರೆಕ್ಟ್ ಫಾರ್ಮರ್ಸ್ ಆರ್ ಓನರ್ಸ್. ಸೊ ಅವ್ರಿಗೆ ಏನು ಖುಷಿ ಆಗುತ್ತೆ, ಆ ಮಾರ್ಕೆಟ್ ರೇಟ್ ಏನಿರುತ್ತೆ, ಯು ಹ್ಯಾವ್ ಟು ಪೇ ಅ ಫೇರ್ ಪ್ರೈಸ್ ಅಂತೀವಿ ಅದಕ್ಕೆ. ಸೊ ಯು ಪೇ ಅ ಫೇರ್ ಪ್ರೈಸ್, ಕೀಪ್ ದೆಮ್ ಹ್ಯಾಪಿ. ಅವರಿಗೆ ಇವಾಗ ಸಮ್ಟೈಮ್ಸ್ ಫಾರ್ಮರ್ಸ್ ಆಸ್ಕಸ್, ಇಲ್ಲ ನಮಗೆ ಇದು ನಡೀತಾ ಇದೆ, ಈ ಜಾತ್ರೆ ನಡೀತಾ ಇದೆ, ಕ್ಯಾನ್ ಯು ಡೂ ಸಮಥಿಂಗ್ ಫಾರ್ ಅಸ್? ಆಫ್ ಕೋರ್ಸ್ ವಿ ಕ್ಯಾನ್ ಡೂ. ಆರ್ ದೇ ವಾಂಟ್ ಟು ಬಿಲ್ಡ್ ಅ ಸ್ಮಾಲ್ ಟೆಂಪಲ್ ಆನ್ ದಟ್. ದೋಸ್ ಆರ್ ದ ಥಿಂಗ್ಸ್ ದಟ್ ವಿ ಹ್ಯಾವ್ ಕಮ್ ಅಕ್ರಾಸ್. ಐ ಪರ್ಸ್ನಲಿ ಕಮ್ ಅಕ್ರಾಸ್. ಐ ಹ್ಯಾವ್ ನಾಟ್ ಕಮ್ ಅಕ್ರಾಸ್ ದಿಸ್ ಎನಿ ಅದರ್ ಸಿಸ್ಟಮ್ ಆಫ್ ಗುಡ್ ವಿಲ್ಲು ಒಂದು ಸ್ವಲ್ಪ ಚೆನ್ನಾಗಿರ್ಬೇಕಾದಾಗ ಇವೆಲ್ಲ ಎಕ್ಸ್ಟ್ರಾ ಮೈಲ್ ಹೋಗಬೇಕಾಗತ್ತೆ ಅನ್ನೋದು ಇಸ್ ವಾಟ್ ಯು ಸೀನ್. ಇಟ್ಸ್ ಅ ಗುಡ್ ವಿಲ್ ಆಲ್ಸೋ. ಅವರು ಕೇಳಿದೇನು ತಪ್ಪಿಲ್ಲಲ್ಲ. ಸೊ ನಾವು ಆ ಕಡೆ ಹೋದಾಗ ಇಟ್ಸ್ ದೇರ್ ವಿಲೇಜ್, ದೇ ವಿಲ್ ಹ್ಯಾವ್ ಸಮಥಿಂಗ್, ದ ಸೆಲೆಬ್ರೇಷನ್ಸ್ ಇರುತ್ತೆ. ಸೊ ದಟ್ ಈಸ್ ಅ ಪಾರ್ಟ್ ಆಫ್ ಇಟ್. ನಾವು ಇಷ್ಟೊಂದು ಮಾಡಬೇಕಾದ್ರೆ ಡೆವಲಪ್ಮೆಂಟ್, ಇವನ್ ದೇ ಆರ್ ಆಲ್ಸೋ ಫ್ಯಾಮಿಲೀಸ್. ಇನ್ ಸಹಸ್ರ ವಿ ಟ್ರೀಟ್ ಎವ್ರಿಬಡಿ ನಮ್ಮವ್ರು ಅಂತಲೇ ನಾವು ಮಾಡಿಬಿಟ್ಟೇ ಮಾಡಬೇಕಾಗಿರೋದು. ಆ್ಯಂಡ್ ದಟ್ ಈಸ್ ದ ಕರೆಕ್ಟ್ ವೇ ಟು ಡೂ ಇಟ್ ಆಲ್ಸೋ. ರ್ಯಾಪಿಡ್ ಫೈರ್ ರೌಂಡ್. ನಾವು ಫಸ್ಟು ಈಗ ಲ್ಯಾಂಡ್ ಮತ್ತು ರಿಯಲ್ ಎಸ್ಟೇಟ್ ರಿಲೇಟೆಡು. ಓಪನ್ ಪ್ಲಾಟಾ ಅಪಾರ್ಟ್ಮೆಂಟಾ? ಓಪನ್ ಪ್ಲಾಟ್ ಎನಿ ಡೇ. ಅಗೇನ್ ರೀಸನ್ ಇಸ್ ಆಫ್ ಕೋರ್ಸ್ ಭೂಮಿ ಮೇಲೆ ದುಡ್ಡು ಹಾಕ್ತಾ ಇದ್ದಾರೆ, ಆ ಬಿಲ್ಡಿಂಗ್ ಮೇಲಲ್ಲ. ಲೊಕೇಶನಾ ಲೀಗ್ಯಾಲಿಟಿನಾ? ಲೀಗ್ಯಾಲಿಟಿ 100%. ಫಸ್ಟ್. ಎಸ್. ಚೀಪ್ ಡೀಲಾ ಕ್ಲೀನ್ ಡೀಲಾ? ಕ್ಲೀನ್ ಡೀಲ್ 100%. ಫೆನ್ಸಾ ಫ್ರೀಕ್ವೆನ್ಸ್ ವಿಸಿಟ್ಸಾ? ಫ್ರೀಕ್ವೆಂಟ್ ವಿಸಿಟ್ಸ್. ಬ್ರೋಕರ್ ಅಡ್ವೈಸಾ ಅಥವಾ ಡಾಕ್ಯುಮೆಂಟ್ ಪ್ರೂಫಾ? ಡಾಕ್ಯುಮೆಂಟ್ ಪ್ರೂಫ್. ಈಗ ಮೈಂಡ್ ಸೆಟ್, ಇನ್ವೆಸ್ಟ್ಮೆಂಟ್ ಮೈಂಡ್ ಸೆಟ್ ರಿಲೇಟೆಡ್. ಶಾರ್ಟ್ ಟರ್ಮ್ ಗೇನಾ ಲಾಂಗ್ ಟರ್ಮ್ ಪೀಸಾ? ಪೇಷಂಟ್ ಕ್ಯಾಪಿಟಲ್ ಇಸ್ ಆಲ್ವೇಸ್ ಲಾಂಗ್ ಟರ್ಮ್. ಯು ಆರ್ ಇನ್ ಫಾರ್ ಇಟ್. ಅದು ಡಬಲ್ ಆಗೋದಲ್ಲ, ಮೇ ಬಿ 3-4 ಟೈಮ್ಸ್ ಆಗೋಗುತ್ತೆ ನಿಮಗೆ ಗೊತ್ತಿಲ್ಲದೆ. ಸೊ ಲಾಂಗ್ ಟರ್ಮ್. ರಿಸ್ಕಾ ಸರ್ಟನಿಟಿನಾ? ಸರ್ಟನಿಟಿ. ನನಗೆ ಕಡಿಮೆ ಬಂದರೂ ಪರವಾಗಿಲ್ಲ, ಅಸಲು ಮಾತ್ರ ಹೋಗಬಾರ್ದಲ್ವಾ. ಸೊ ದ್ಯಾಟ್ ಈಸ್ ಇಂಪಾರ್ಟೆಂಟ್. ಡೇಟಾನಾ ಇನ್ಸ್ಟಿಂಕ್ಟಾ? ಡೇಟಾ 100%. ಪ್ಲೀಸ್ ಡೂ ಯೋರ್ ರಿಸರ್ಚ್. ನಾವು ಡೇಟಾ ಪ್ರೊಡ್ಯೂಸ್ ಮಾಡ್ತೀವಿ. ನಾನು ಹೇಳಿದ್ನಲ್ಲ, ನೈಟ್ ಫ್ರ್ಯಾಂಕ್ ಅಂತ ಕಂಪನೀಸ್ ಇದ್ದಾರೆ. ದೇ ಡೂ ಥರೋ ರಿಸರ್ಚ್ ಆ್ಯಂಡ್ ಗಿವ್ ಇಟ್ ಟು ಯು. ಈ ಡೇಟಾ ಇಲ್ಲದೆ ಪ್ಲೀಸ್ ಪಾಪ್ಯುಲರ್ ಚಾಯ್ಸ್ ಮೇಲೆ ಹೋಗಬೇಡಿ. ಅಥವಾ ಇನ್ಸ್ಟಿಂಕ್ಟ್ ಮೇಲೂ? ಇನ್ಸ್ಟಿಂಕ್ಟ್ ಇಸ್ ವೆರಿ ನಾನು ಇನ್ಸ್ಟಿಂಕ್ಟ್ 100% ಕಾನ್ಫಿಡೆಂಟ್ ಆಗಿದ್ದು ನಾನು ಮಾಡಿದರೆ ಅದು ಬೇರೆ ಆಗುತ್ತೆ. ಸೊ ಇಟ್ಸ್ ಅ ವೆರಿ ಮ್ಯಾನಿಪ್ಯುಲೇಟಿವ್ ಸಬ್ಜೆಕ್ಟ್. ಲಿಕ್ವಿಡ್ ಮನಿನಾ ಫಿಕ್ಸ್ಡ್ ಆಸೆಟಾ? ಫಾರ್ ಮೀ ಪರ್ಸ್ನಲಿ ಫಿಕ್ಸ್ಡ್ ಆಸೆಟ್. ಐ ಆಮ್ ನಾಟ್ ಸೋ ಮಚ್ ಆಫ್ ಅ ಸ್ಪೆಂಡರ್, ಐ ವುಡ್ ಸೇ. So personally, advice for people who are doing their first investment? First investment, keep it tight. First waters test ಮಾಡಿ. So make a smallest ticket with us, I would say. Anybody or anywhere. ಅದನ್ನ ಕಾನ್ಫಿಡೆನ್ಸ್ ಬಂದ ತಕ್ಷಣ ನೀವು ರಿಪೀಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಬಿಗರ್ ಟಿಕೆಟ್ಸ್ ತೊಗೊಳಕ್ಕೆ ಹೋಗಿ. Keep it tight ಅಂದರೆ enter small. Enter small, yeah. One thing buyers always ignore? I think possession of land ಯಾರ ಹತ್ರ ಇದೆ, and the advocates, they don't really go through the advocates. ಯಾರು ನಮ್ಮ advocate ಇದ್ದಾರೆ, they should know it. We are transparent, we write everything out openly. So ನಮ್ಮ ಜೊತೆಗೆ ಮಾಡಿದರೆ ಓಕೆ, ನೀವು otherwise also please look at legal. One red flag they should never compromise on? Don't put all your money in there. Yeah. Don't put 100% of your money in real estate. Yes, you have to have different diversification. This or that, okay? Gold or land? Land. Why? Versus gold, why? Gold is there. There are some restrictions. How much of gold can I buy and keep? And if I can't keep, and who's going to secure it also? ಎಲ್ಲಿ ಇಡಬೇಕು ಅದನ್ನ? ಬ್ಯಾಂಕಲ್ಲಿ ಇಡಬೇಕು, ಮತ್ತು ಬ್ಯಾಂಕ್ ಲಾಕರು, ಮತ್ತು ಅದಕ್ಕೆ ನನಗೆ ಹೆದರಿಕೆ ಇದ್ದೇ ಇರುತ್ತೆ ಅದರಲ್ಲಿ ಇದೆಯಾ ಇಲ್ಲ ಅಂತ. ಸೊ ಲ್ಯಾಂಡ್ ಅಂದರೆ ಪೇಪರಲ್ಲಿ ಇರುತ್ತೆ. ಸೊ ಇಟ್ಸ್ ಬೆಟರ್. ನೆಮ್ಮದಿಯಾಗಿ ಮಲ್ಕೋಬೋದು. ಗೋಲ್ಡ್ ಮನೆಗಂತೂ ಇಟ್ಕೊಳಕ್ಕಾಗೋದಿಲ್ಲ ಅಷ್ಟೊಂದು. ಸೊ ಯಾ. ಲ್ಯಾಂಡ್ ಆರ್ ಬಿಟ್ಕಾಯಿನ್? ಲ್ಯಾಂಡ್. ಬಿಟ್ಕಾಯಿನ್ ಇಸ್ ವಾಲಿಟಿಲಿಟಿ. ಯಾಕೆ ಅಂತಲೂ ಹೇಳ್ತೀನಿ. ಬಿಟ್ಕಾಯಿನ್, ಶೇರ್ ಮಾರ್ಕೆಟ್ ಆಲ್ ಆರ್ ವೆರಿ ವಾಲಿಟೈಲ್ ಮಾರ್ಕೆಟ್ಸ್. ಅಂದರೆ ಮೇಲೆ ಹೋಗ್ಬೋದು, ಕೆಳಗೆ ಬೀಳ್ಬೋದು. ಆ್ಯಂಡ್ ತುಂಬ ಜನ ಅನ್ಫಾರ್ಚುನೇಟ್ ಸರ್ಕಮ್ಸ್ಟಾನ್ಸಸಲ್ಲಿ ದೇ ಹ್ಯಾವ್ ಲಾಸ್ಟ್. ಕಷ್ಟ ಅಂತ ಬಂದಾಗ ತುಂಬಾನೇ ಹೋಗಿದೆ
ಸೊ ಆ ಥರ ಇದ್ದಾಗ ನಾವು ಜೂಜ್ ಆಡೋಕ್ಕಾಗಲ್ಲ. ಇನ್ ನಾಟ್ ಸೇಯಿಂಗ್ ದಟ್ ಇಸ್, ಬಟ್ ಪೀಪಲ್ ಹೂ ಹ್ಯಾವ್ ಇನ್ವೆಸ್ಟೆಡ್ ಆ್ಯಂಡ್ ಡನ್ ವೆರಿ ವೆಲ್ ಇನ್ ಬಿಟ್ಕಾಯಿನ್ ಅವರು ಕೂಡ ಇದ್ದಾರೆ. ಶೇರ್ ಮಾರ್ಕೆಟಲ್ಲೂ ತುಂಬ ಚೆನ್ನಾಗಿ ಮಾಡಿದವರು ಇದ್ದಾರೆ. ಬಟ್ ಅವರಿಗೆ ಇದಿದೆ, ಟ್ಯಾಲೆಂಟ್ ಇದೆ, ಅಂದರೆ ಆ ನಾಲೆಡ್ಜ್ ಇದೆ. ಸೊ ಅವ್ರಿಗೆ ಹೌ ಟು ಗೋ ಅಬೌಟ್ ಇಟ್ ಗೊತ್ತಿರುತ್ತೆ. ಸೊ ದಟ್ ದೇ ಶುಡ್ ಡೂ. ಬಟ್ ಪೀಪಲ್ ಸುಮ್ಮನೆ ಬಂದು ಹೋಗೋರಿಗೆಲ್ಲ ಆ ಥರ ನಾನು ಅಡ್ವೈಸೇ ನಾನು ಕೂಡ ಮಾಡೋದಿಲ್ಲ. ಅಷ್ಟೊಂದು ರಿಸ್ಕ್ ತೊಗೊಳಲ್ಲ ವಾಲಿಟಿಲಿಟಿಯಲ್ಲಿ. ಲ್ಯಾಂಡ್ ವಾಲಿಟಿಲಿಟಿ ಇಲ್ಲ ಅಷ್ಟೊಂದು. ಇಟ್ ಈಸ್ ವೆರಿ ಸ್ಟೇಬಲ್ ಮಾರ್ಕೆಟ್. ಯಾವಾಗಲೂ ಅಪ್ರಿಷಿಯೇಟ್ ಆಗುತ್ತೆ. ಈ ಬೆಂಗಳೂರಲ್ಲಂತೂ ಇನ್ವೆಸ್ಟ್ ಮಾಡಿದರೆ ಮೇಲೆ ಹೋಗುತ್ತೆ, ಕೆಳಗೆ ಬರೋಕ್ಕೆ ಅಸಾಧ್ಯ. ನೀವೆಲ್ಲರ ಹೋಗ್ಬಿಟ್ಟು ಹೇಳಿದ್ದೀರಾ, ಇಲ್ಲ ಹೋದ ವರ್ಷ ಇಷ್ಟಿತ್ತು, 10,000 ಇತ್ತು ಪರ್ ಸ್ಕ್ವೇರ್ ಫೀಟು, ಇವಾಗ 1,000 ಇದೆ ಅಂತ ಯಾವತ್ತೂ ಆಗಿಲ್ಲ. ಇಟ್ಸ್ ಆಲ್ವೇಸ್ 1,000, 2,000, 3,000 ಮೇಲೇ ಹೋಗ್ತಾ ಇರೋದು. ಸೊ ಇಟ್ಸ್ ಅ ಗುಡ್ ಸ್ಲೋ ಗ್ರೋತ್ ಅಪ್ರಿಸಿಯೇಷನ್. ಆ್ಯಂಡ್ ಟುಡೇ ಇವಾಗ ಫಾಸ್ಟ್ ಗ್ರೋತು ಹೇಳ್ಬೋದು ನೀವು. ಆಮೇಲೆ ನಿಮಗೆ ಅದು ಫಿಸಿಕಲ್ ಲ್ಯಾಂಡ್, ನಾವು ಹೋಗ್ಬಿಟ್ಟು ನೋಡ್ಬೋದು ನಾವು ಎಲ್ಲಿದ್ದೀವಿ ಅಂತ. ಬಿಟ್ಕಾಯಿನ್ ಇಸ್ ಫಾರ್ ಮೀ ಸ್ವಲ್ಪ ಐ ಥಿಂಕ್ ಇಟ್ಸ್ ನಾಟ್ ಟಚ್ ಫೀಲ್. ಸೊ ಅದು ಬೇರೆ ಏನೇನೋ ಇದೆ. ದೋ ಐ ಹ್ಯಾವ್ ಇನ್ವೆಸ್ಟೆಡ್ ಇನ್ ಬಿಟ್ಕಾಯಿನ್, ಆನೆಸ್ಟ್ಲಿ ಮೈ ಹಸ್ಬೆಂಡ್ ಡೇವಿಸ್, ಅವನಿಗೆ ಹಿ ನ್ಯೂ ಅಬೌಟ್ ಹೌ ಟು ಗೋ ಅಬೌಟ್ ಇಟ್, A to Z ನನಗೆ ಅನಾಲಿಸಿಸ್ಸು ಎಲ್ಲ ಗೊತ್ತು ಮಾನಿಟರ್ ಮಾಡೋದಕ್ಕೆ. 100%. ಆ್ಯಂಡ್ ಆ್ಯಡಿಂಗ್ ಟು ದಿಸ್ ಮೈ ಪರ್ಸನಲ್ ಥಿಂಗ್ ವಿಲ್ ಬಿ, ನಿಮ್ಮ ಹತ್ರ 10 ರೂಪಾಯಿ ಇದೆ, ಆ 10 ರೂಪಾಯಿನಲ್ಲಿ ನಾನು ಆಟ ಆಡೋದು ನನ್ಗೇನು ನನ್ನನ್ನೇ ಸುಟ್ಟಾಕಲ್ಲ ಅದು ಅಂತಂದರೆ ಅಷ್ಟರಲ್ಲಿ ಆಟ ಆಡ್ಬೋದು. ಹೌದು. ಇಟ್ ಕಾಂಟ್ ಬಿ ಲೈಕ್ ನನಗೆ ಪೋರ್ಷನ್ ಆಫ್ ಇಟ್, ಎಸ್ ಐ ಕ್ಯಾನ್ ಟೇಕ್ ರಿಸ್ಕ್. ಸೊ ರಿಸ್ಕ್ ಫ್ಯಾಕ್ಟರ್ ಎಷ್ಟು ತೊಗೋಬೋದು? ಸೊ ಇಫ್ ಯು ವಾಂಟ್ ಮೀಡಿಯಮ್ ರಿಸ್ಕ್ ಆರ್ ಯು ಕ್ಯಾನ್ ಟೇಕ್ ಹೈಯರ್ ರಿಸ್ಕ್, ಹೈಯರ್ ರಿಟರ್ನ್ ಅಂತಾರೆ. ಸೊ ಅಂಥವ್ರಿಗೆ ಆ ಧೈರ್ಯ ಇದ್ದು, ಆ ನಾಲೆಡ್ಜ್ ಇದ್ದರೆ ಅದ್ರ ಬಗ್ಗೆ ಮಾನಿಟರ್ ಮಾಡ್ತಾ ಇದ್ದಾರೆ, ಮೇಂಟೈನ್ ಮಾಡ್ತಾ ಇದ್ದಾರೆ, ಅಂಥವರಿಗೆ ಡೆಫಿನೆಟ್ಲಿ ದೇ ನೋ ದ ಇಂಡಸ್ಟ್ರಿ. ಆ್ಯಂಡ್ ಆಲ್ಸೋ ದಟ್ ಇಸ್ ಆಲ್ಸೋ ಲಾಂಗ್ ಟರ್ಮ್. ದೇ ಅಟ್ಲೀಸ್ಟ್ ಶುಡ್ ವೇಟ್ ಫಾರ್ ದೀಸ್ 3 or 4 ಸೈಕಲ್ಸ್. ಪ್ರತಿ ವರ್ಷ ಅದು ಹಾವಿಂಗ್ ಏನಾಗ್ತಾ ಇದೆಯಲ್ಲ, ಅಷ್ಟಾರು ಕಾಯೋಂಗೆ ಇರಬೇಕು. ದಿಸ್ ಇಸ್ ಅ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹಿಯರ್. ಅಗೇನ್ ಪ್ಲೀಸ್ ವಿತ್ ಅ ಡಿಸ್ಕ್ಲೇಮರ್, ಡೂ ಯುವರ್ ಓನ್ ರಿಸರ್ಚ್. ಇಫ್ ಅಟ್ ಆಲ್ ಇಫ್ ಯು ಫೀಲ್ ರೈಟ್ ಆ್ಯಂಡ್ ಇಫ್ ಯು ಆರ್ ರೆಡಿ ಟು ರಿಸ್ಕ್ ಅ ಪರ್ಟಿಕ್ಯುಲರ್ ಇದು ಸೇಯಿಂಗ್ ಅದಕ್ಕೆ ವಾಪಸ್ ಬಂದಿಲ್ಲ ಪರವಾಗಿಲ್ಲ. I think any industry for that matter, it's not only the share market or Bitcoin. If you have good knowledge about it, if you are studying it regularly on a daily basis, ಅಂದರೆ ಪ್ಲೀಸ್ ನೀವು ಅದನ್ನು ನಿಮಗೆ ಅದ್ರ ಬಗ್ಗೆ ಜಾಸ್ತಿ ನಾಲೆಜ್ ಇದೆ ನಮ್ಗಿಂತ, ನೀವು ಮಾಡಬೇಕಾದ್ರು. ನಮಗೇನು ಗೊತ್ತಿದೆ ನಾವು ನಾವೇನು ಕಾಲು ಚಾಚೋದು ಅಷ್ಟೇ, ಚಾಪೆ ಅಷ್ಟು ಅಂತಾರಲ್ಲ ಅಷ್ಟಾಗುತ್ತೆ. ಅಪ್ರಿಸಿಯೇಷನಾ ಸೆಕ್ಯೂರಿಟಿನಾ? Security is a must when you invest, but you are looking at appreciation also. Capital appreciation ಲ್ಯಾಂಡಲ್ಲಿ ಆಗೇ ಆಗುತ್ತೆ, ಅದು ನೋ ಡೌಟ್. ಸಿಟಿ ಪ್ಲಾಟ್ಸ್ ಆರ್ ಔಟ್ಸ್ಕರ್ಟ್ಸ್? ಔಟ್ಸ್ಕರ್ಟ್ಸ್ ಸ್ವಲ್ಪ ಬೆಟರ್, ಯಾಕಂದರೆ ಅಫೋರ್ಡಬಿಲಿಟಿ ಜಾಸ್ತಿ ಜನಕ್ಕಿರುತ್ತೆ.